ರಾಜ್ಯಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಸ್ಮರಣೀಯ. ಇಬ್ಬರು ನಾಯಕರು ಕೂಡ ದೇವೇಗೌಡ ಮತ್ತು BS ಯಡಿಯೂರಪ್ಪ ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ಪರಿಗಣಿಸಿ ಅವರನ್ನು ಭೇಟಿಯಾಗಬೇಕಾಗಿರೋದು ಅದು ಸತ್ಸಂಪ್ರದಾಯ ಅಂತ. ಸೊ ಬೇರೆ ರಾಜ್ಯಗಳ ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ಈ ರೀತಿಯ ಸತ್ಸಂಪ್ರದಾಯ ಬೇರೆ ರಾಜ್ಯಗಳಲ್ಲಿ ಇದೆಯಾ ಅಂತ ಕೇಳಿದರೆ ಅಲ್ಲಿ ಅಧಿಕಾರ ಬದಲಾದಾಗ ಸರ್ಕಾರಗಳು ಬದಲಾದಾಗ ರಣರಂಗವೇ ಆಗಿಬಿಡುತ್ತೆ. ಆದರೆ ಕರ್ನಾಟಕದಲ್ಲಿ ಆ ರೀತಿಯ ವಾತಾವರಣ ಇಲ್ಲ ಅನ್ನೋದಕ್ಕೆ ಉದಾಹರಣೆ DK ಶಿವಕುಮಾರ್ ಇಬ್ಬರು ನಾಯಕರನ್ನು, ಒಬ್ಬರು JDS ಅವರು, ಇನ್ನೊಬ್ಬರು BJP ಅವರು, ಇಬ್ಬರನ್ನು ಕೂಡ ಭೇಟಿಯಾಗಿ ಮತ್ತು ಅವರು ಕೊಟ್ಟಿರುವಂಥ ಕೊಡುಗೆ ಇದೆ ರಾಜ್ಯಕ್ಕೆ, ಅವರನ್ನು ಭೇಟಿಯಾಗಿ ಚರ್ಚೆ ಮಾಡೋದು ಅದು ರಾಜಕೀಯವಾಗಿ ಮೇಲ್ಪಂಕ್ತಿ ಹಾಕುವಂಥ ಪ್ರಯತ್ನ. ಸೊ ಅದು DK ಶಿವಕುಮಾರ್ ಅದನ್ನು ಮಾಡ್ತಿದ್ದಾರೆ. ಇವತ್ತು ರಾಜ್ಯವನ್ನು ಆಳಿದ ಒಟ್ಟು ಮೂವರು ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರೋದು. ಸಿದ್ದರಾಮಯ್ಯ ಅವರನ್ನು ಭೇಟಿಯಾದರು, BS ಯಡಿಯೂರಪ್ಪ ಅವರನ್ನು ಭೇಟಿಯಾದರು. ದೇವೇಗೌಡರು ವಯೋಸಹಜ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆಗೆ ಅಂತ ಹೋಗ್ತಿದ್ರಂತೆ. ಇಲ್ಲ, ಆ ಚಿಕಿತ್ಸೆಯನ್ನು ಪೋಸ್ಟ್ಪೋನ್ ಮಾಡಿ DK ಶಿವಕುಮಾರ್ ಅವರನ್ನು ಭೇಟಿಯಾಗೋದಕ್ಕೆ ಅವರು ಕೂಡ ಇಲ್ಲ, ನಾನು ಕಾಯ್ತೀನಿ, ನೀವು ಬನ್ನಿ ಅಂತ ಸೂಚಿಸಿದ್ದಾರೆ. ಈಗ DK ಶಿವಕುಮಾರ್ ದೇವೇಗೌಡರ ಮನೆಗೆ ಹೋಗ್ತಾ ಇದ್ದಾರೆ. ನಾಲ್ಕು ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಯಾರಿರ್ತಾರೆ ಕ್ಯಾಬಿನೆಟ್ ಅಲ್ಲಿ ಅಂತ. DK ಶಿವಕುಮಾರ್ ರಾಜಕೀಯ ಕ್ಷೇತ್ರದ ದಿಗ್ಗಜರನ್ನ ಭೇಟಿ ಆಗ್ತಿದ್ದಾರೆ, ಒಬ್ಬೊಬ್ಬರನ್ನೇ. ಕರ್ನಾಟಕ ರಾಜಕಾರಣದ ಮಾಸ್ ಲೀಡರ್ಸು ಇವತ್ತು ಅವರು ಭೇಟಿಯಾಗಿರುವಂಥ ಮೂವರು: ಸಿದ್ದರಾಮಯ್ಯ, BS ಯಡಿಯೂರಪ್ಪ, ನೆಕ್ಸ್ಟ್ ಇನ್ನು ದೇವೇಗೌಡ. ಮೂವರನ್ನ ಕೂಡ ಇವತ್ತು DK ಶಿವಕುಮಾರ್ ಭೇಟಿಯಾಗ್ತಾ ಇರೋದು. ಕ್ಯಾಬಿನೆಟ್ ಅಲ್ಲಿ ಯಾರು ಇರ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.